Hi everyone, I'm Archana. I have come to the Richardson Space Hospital. Today I'm going to explore what makes this place stand out, and I'll be doing it in Kannada because this hospital is located in Bangalore. Let's get started. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಹೇಳ್ದಾಗೆ ನಾನು ರಿಚರ್ಡ್ಸನ್ ಸ್ಪೇಸ್ ಹಾಸ್ಪಿಟಲ್ನಲ್ಲಿದ್ದೀನಿ. ನೀವು ಇಲ್ಲಿ ಬಂದು ಬೇರೆ ಸಿಟೀಸಿಂದ ಆಗಿರ್ಬೋದು ಬಂದು ಇಲ್ಲಿ ನೀವು ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ನಿಮಗೆ ಭಯ ಇರ್ಬೋದು ದಟ್ ಇಲ್ಲಿ 5 days 7 days ಸ್ಟೇ ಮಾಡಬೇಕಾಗತ್ತೆ ಅಂತ. ನಿಮಗೆ ಆ ಭಯ ಬೇಡ, ಯಾಕಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಸೆಕ್ಯೂರಿಟಿ 24 hours ಇರುತ್ತೆ. ಈಗ ನಾನು ಹಾಸ್ಪಿಟಲ್ ಒಳಗಡೆ ಹೋಗ್ತೀನಿ. ಹೇಗಿದೆ ಹಾಸ್ಪಿಟಲ್ ಅಂತ ನೋಡೋಣ. ಹಾಯ್ ಮ್ಯಾಮ್. ನೀವು ಇಲ್ಲಿ ಒಳಗಡೆ ಬಂದಾದಮೇಲೆ ಕನ್ಸಲ್ಟೇಷನ್ ಮಾಡ್ಕೋಬೇಕಾಗುತ್ತೆ. ಅಮೌಂಟ್ ಪೇ ಮಾಡಿದ್ಮೇಲೆ ರಿಸೆಪ್ಷನಿಸ್ಟ್ ಅವರು ನಿಮಗೆ ಒಂದು ಫಾರ್ಮ್ ಕೊಡ್ತಾರೆ, ಫಿಲ್ ಮಾಡಿ ಇಲ್ಲಿ ವೆಯ್ಟ್ ಮಾಡಬೇಕು. ಅವರು ರಿಜಿಸ್ಟರ್ ಮಾಡಿ OPD ಕಳಿಸ್ತಾರೆ, ಸೊ ದಟ್ ನೀವು ಡಾಕ್ಟರ್ನ ಮೀಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಫಾರ್ಮಸಿ ಇಲ್ಲೇ ಇದೆ, ಹಾಸ್ಪಿಟಲ್ ಒಳಗಡೆನೇ ಇದೆ. ಸರು ಆಪ್ರೇಷನ್ ಆದಮೇಲೆ ನಿಮಗೆ ಮೆಡಿಸಿನ್ಸ್ ಬರ್ಕೌಟ್ ಆದಮೇಲೆ ನೀವು ಇಲ್ಲೇ ತೊಗೊಳ್ಬೇಕಾಗುತ್ತೆ. ಬಿಕಾಸ್ ಆಲ್ರೆಡಿ ಹಾಸ್ಪಿಟಲ್ ಒಳಗಡೆ ಇರೋದ್ರಿಂದ ನೀವೇನು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ನಾನೀಗ ಹಾಸ್ಪಿಟಲ್ ಒಳಗಡೆ ಇರುವ ಫಾರ್ಮಸಿಲಿದ್ದೀನಿ. ಡಾಕ್ಟರ್ ನಿಮಗೆ ಒಂದ್ಸತಿ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟ ಮೇಲೆ ನೀವು ಇಲ್ಲೇ ಟ್ಯಾಬ್ಲೆಟ್ಸ್ನ ಪರ್ಚೇಸ್ ಮಾಡ್ಬೋದು, ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೊಸದಾಗಿ ಕೆಫೆ ಕೂಡ ಓಪನ್ ಆಗ್ತಿದೆ. ಆಮೇಲೆ ರೈಟ್ ಸೈಡಲ್ಲಿ ಕ್ಯಾಶುಯಾಲಿಟಿ ಇದೆ. ಇಲ್ಲಿ ಕ್ಯಾಶುಯಾಲಿಟಿ ಒಳಗಡೆ ನಾವು ಬಂದಿದ್ದೀನಿ. ಇಲ್ಲಿ ಡ್ರೆಸ್ಸಿಂಗ್ ಮತ್ತು ಸ್ಟಿಚಸ್ ರಿಮೂವಲ್ನ ಮಾಡೋದಕ್ಕೆ ಇರುವಂತಹ ಪ್ಲೇಸ್. ನಮಗೆ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕೆಫೆ ಕೂಡ ಇದೆ. ಇಲ್ಲಿ ಸ್ನ್ಯಾಕ್ಸ್, ಟೀ, ಜ್ಯೂಸಸ್ ಎಲ್ಲ ಅವೈಲಬಲ್ ಇರುತ್ತೆ. ಇಲ್ಲಿ ಸ್ಕ್ಯಾನ್ ಲ್ಯಾಬ್ ಇದೆ, ಒಳಗಡೆ ಹೋಗೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು CVCT ಸ್ಕ್ಯಾನ್. ಆ್ಯಕ್ಚುಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಂದ್ರೆ CVCT ಸ್ಕ್ಯಾನ್ ಜೊತೆ ಹೋದರೆ ಬೆಟರ್, ಬಿಕಾಸ್ ದಟ್ ಡಾಕ್ಟರ್ ಕೂಡ ನಿಮಗೆ ಪ್ರಾಪರಾಗಿ ಇದನ್ನ ಮೆಜರ್ಮೆಂಟ್ನ ತೋರಿಸ್ಬಿಟ್ಟು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅದು ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಚೆಸ್ಟ್ ಎಕ್ಸ್ರೇನ ತಗೊಳ್ತಾರೆ. ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ OPD ರಿಸೆಪ್ಷನ್. ಇಲ್ಲಿ ನಾವು ಕೆಳಗಡೆ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು OPD ಚಾರ್ಟ್ ಕೊಡ್ತಾರೆ. ಇಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೆ ವೆಯ್ಟ್ ಮಾಡುವಂಥ ಪ್ಲೇಸ್. ಈಗ ನಾವಿಲ್ಲಿ ಫೋಟೋಗ್ರಾಫಿ ರೂಮಲ್ಲಿ ಇದ್ದೀರಿ. ಇಲ್ಲಿ ಆ್ಯಕ್ಚುಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಿಂತ ಮುಂಚೆ ಫೋಟೋಸ್ನ ತೊಗೊಳ್ತಾರೆ, ಸೊ ದಟ್ ನಿಮಗೆ ಸರ್ಜರಿ ಮಾಡಿಸ್ಕೊಂಡಾದ್ಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ನೀವು ಕನ್ಸಲ್ಟೇಷನ್ಗೆ ಬಂದಾಗ ಡಾಕ್ಟರ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ BP, ವೇಟ್ ಆ್ಯಂಡ್ ಹೈಟ್ನ ಚೆಕ್ ಮಾಡ್ತಾರೆ. ಇಲ್ಲಿ ನಿಮ್ಮನ್ನ ಹೈಟ್ ಚೆಕ್ ಮಾಡ್ತಾರೆ, ಇದು ವೇಟ್ ಆ್ಯಂಡ್ ಹಿಯರ್ ಫಾರ್ BP. ಈ ಹಾಸ್ಪಿಟಲ್ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ಸ್ ಕೂಡ ಅವೈಲೇಬಲ್ ಇದ್ದಾರೆ. ಇಲ್ಲಿ ನೋಡ್ಬೋದು ENT ಸರ್ಜನ್, ಡೆಂಟಲ್ ಸರ್ಜನ್ ಆ್ಯಂಡ್ ಹಿಯರ್ ಇಲ್ಲಿ ನಮಗೆ ಲೇಸರ್ ಸೂಟ್ ಇದೆ. ಇಲ್ಲಿ ಬಂದ್ಬಿಟ್ಟು ಡರ್ಮಟಾಲಜಿ ಪ್ರಾಸೆಸ್ ಆ್ಯಂಡ್ ಲೇಸರ್ ಟ್ರೀಟ್ಮೆಂಟ್ಗೋಸ್ಕರ ಇರುವಂಥ ರೂಮ್. ಇದು ಡೆಂಟಲ್ ಡಿಪಾರ್ಟ್ಮೆಂಟ್. Meet Dr. Rosemary. Hi ma'am.
ಸೊ ಇವರು ಇವತ್ತು ನಮಗೆ ಈ ಡೆಂಟಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. We are practicing a digitalized dentistry here. We have the time scan, we have the milling machines and sintering unit, everything here, so that we can deliver the processes, crowns in a single day. So it's a digitalized dentistry that we are practicing here. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಇಲ್ಲಿ ನೀವು ನೋಡ್ಬೋದು ಡಾಕ್ಟರ್ ಸುನಿಲ್ ರಿಚರ್ಡ್ಸನ್ ಅವರ OPD ರೂಮ್ ಇಲ್ಲಿ. ಸೊ ನೀವು ಹೊಸದಾಗಿ ಕನ್ಸಲ್ಟೇಷನ್ಗೆ ಬಂದಾಗ ಸೊ ಇಲ್ಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಫಸ್ಟ್ ಟೈಮ್ ಕನ್ಸಲ್ಟೇಷನ್ಗೆ ಬಂದಾಗ ಡಾಕ್ಟರ್ ಸುನಿಲ್ ಸರ್ನ ಇಲ್ಲೇ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಈಗ ಸರ್ ಇಲ್ಲ, ಆ್ಯಕ್ಚುಲಿ OTಯಲ್ಲಿದ್ದಾರೆ, ಅಂದರೆ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾರೆ. ಸೊ ಸರ್ ಬಂದಾದಮೇಲೆ ಕನ್ಸಲ್ಟೇಷನ್ ಇಲ್ಲೇ ನಡೆಯುತ್ತೆ. ಸೊ ಈಗ ನಾವಿಲ್ಲಿ ಡರ್ಮಟಾಲಜಿ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ಒಳಗಡೆ ಹೋಗೋಣ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಹಾಯ್ ಮ್ಯಾಮ್. ಸೊ ಶೀ ಈಸ್ ಡಾಕ್ಟರ್ ಗೀತಾಂಜಲಿ. ಸೊ ಈಗ ಇವರು ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. Hello, I'm Dr. Gitanjali. In our dermatology departments, we have lots of patients like acne vulgaris, acne patients, and those who have scars after the treatment as well. So we are giving very best treatments, like we have CO2 lasers, we have skin therapy, and we have a stem cell based therapy as well. So if you have any queries, you can let us know. Thank you. Thank you for the information, ma'am. ಸೊ ಇದು 3D ಲ್ಯಾಬ್ ಆರ್ಥೋಡಾಂಟಿಸ್ಟ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಡಾಕ್ಟರ್ ತೇಜಸ್ ಅವರಿದ್ದಾರೆ. ಹಾಯ್ ಸರ್. ಸೊ ಇವರು ಇವತ್ತು ಆರ್ಥೋಡಾಂಟಿಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಇದು ನಮ್ಮದು ಮೇನ್ ಪ್ಲ್ಯಾನಿಂಗ್ ಸಾಫ್ಟ್ವೇರ್. ಸೊ ಇಲ್ಲಿ ನಾವು ಪೇಷಂಟ್ಸಿಗೆ ಅಲೈನರ್ಸ್ ನಮಗೆ ಗೊತ್ತಿರುತ್ತಲ್ಲ, ಫಾರ್ ಮೂವಿಂಗ್ ಯುವರ್ ಟೀತ್, ಅದು ಮಾಡ್ತೀವಿ. ಸೊ ಇಲ್ಲಿಂದ ಡೇಟಾ ಹೋಗುತ್ತೆ ನಮ್ಮದು 3D ಪ್ರಿಂಟರ್ಸ್ಗೆ. ಸೊ ನೀವು ನೋಡ್ಬೋದು, ಸೊ ಈ 3D ಪ್ರಿಂಟಿಂಗಲ್ಲಿ ನಮ್ಮದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಮ್ಮ ಮಾಡಲ್ಸ್ ಕೆಳಗಿಂದ ಬಿಲ್ಡ್ ಆಗಿ ಬರುತ್ತೆ. ಸೊ ಒನ್ಸ್ ಅದು ಬಿಲ್ಡ್ ಆಗಿದ್ಮೇಲೆ ಅದು ಯೂನಿಟ್ ಇಲ್ಲಿ ಡಿಸ್ಪ್ಯಾಚ್ ಮಾಡುತ್ತೆ. ಆಮೇಲೆ ಅದನ್ನು ಕ್ಲೀನು ಮತ್ತು ಪ್ರೊಸೆಸ್ ಮಾಡ್ತೀವಿ. ಅದು ಸರ್, ಸೊ ಇದು ನಮ್ಮದು ಕಲೆಕ್ಷನ್ ಏರಿಯಾ. ಸೊ ದಿಸ್ ಈಸ್ ದ ಡಿಫ್ರೆಂಟ್ ಸೆಕ್ಟರ್ಸ್. ಸೊ ಇಲ್ಲಿ ನಾವು ಡಿಫ್ರೆಂಟ್ ಮಟೀರಿಯಲ್ಸ್ ಯಾವ್ಯಾವುದು ಪೇಷಂಟ್ಗೆ ಯೂಸ್ ಮಾಡ್ತೀವಿ. ಪೇಷಂಟ್ ಸ್ಟಡಿ ಮಾಡಲ್ಸ್, ಪೇಷಂಟ್ಸ್ಗೆ ತೋರಿಸ್ಬೇಕಾದ್ರೆ ಅವ್ರ ಹಲ್ಲು ಹೆಂಗಿದೆ ಅಂತ. ಸ್ವಲ್ಪ ಪೇಷಂಟ್ಸ್ಗೆ ಸರ್ಜರಿ ಬೇಕಾಗುತ್ತೆ, ಈ ಸರ್ಜಿಕಲ್ ಮಾಡಲ್ಸ್, ಅವರಿಗೆ ಎಲ್ಲಿ ಫ್ರ್ಯಾಕ್ಚರ್ ಆಗಿರುತ್ತೆ ಅವ್ರ ಫ್ರ್ಯಾಕ್ಚರ್ಗೆ ಪ್ಲೇಟ್ ಹಾಕಬೇಕು, ಸರ್ಜರಿ ಮಾಡಬೇಕು. ಸೊ ಅಂತ ಎಲ್ಲ ಆಮೇಲೆ ಇದು ಅಲ್ಲ ಸರ್ಜಿಕಲ್ ಸ್ಪ್ಲಿಂಟ್ಸ್, ಸರ್ಜರಿ ಮಾಡುವಾಗ ಅವರಿಗೆ ಸ್ಪ್ಲಿಂಟ್. ಓಕೆ. ಮತ್ತು ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಕೂಡ ಇದೆ, ಲೈಕ್ ಆಯುರ್ವೇದ ಮತ್ತು ಆಪ್ಥೋಮಲಜಿ ಅಂದರೆ ಕಣ್ಣಿನ ಡಿಪಾರ್ಟ್ಮೆಂಟ್. ಇದು ಕಾಸ್ಮೆಟಾಲಜಿಸ್ಟ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಚರ್ಮದ ಪ್ರೊಸೀಜರ್ಸ್ ನಡೆಯುತ್ತೆ. ಸೊ ಇಲ್ಲಿ ಕೆಮಿಕಲ್ ಪೀಲ್ ಮತ್ತು ಹೈಡ್ರಾಫೇಶಿಯಲ್ ನಡೆಯುವಂತಹ ರೂಮ್. ಇದು ಸೆಕೆಂಡ್ ಫ್ಲೋರ್. ಸೊ ಇದು ನರ್ಸಸ್ ಸ್ಟೇಷನ್ ಅಂತ. ಸೊ ಇಲ್ಲಿ ತುಂಬ ಜನ ನರ್ಸಸ್ ಕೂಡ ಕೂತ್ಕೊಂಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಆಫ್ಟರ್ ದ ಆಪ್ರೇಷನ್ಸ್ ಏನಾಗುತ್ತೆ ಅದಾದಮೇಲೆ ಪೇಷಂಟ್ಸ್ ವಾರ್ಡ್ ಇರುತ್ತೆ. ಸೊ ಈಚ್ ಪೇಷಂಟ್ಗೆ ಸಿಂಗಲ್ ರೂಮ್ಸ್ ಕೊಡ್ತಾರೆ. ಸೊ ಅವರು ವಿತ್ ಅಟೆಂಡರ್ಸ್ ಜೊತೆ ಆಗಿರ್ಬೋದು, ಇಲ್ಲಾಂದರೆ ಯಾರಾದ್ರು ಪೇರೆಂಟ್ಸ್ ಕೇರ್ ಟೇಕರ್ ಜೊತೆಲಿ ಬರಬೇಕು. ಹಾಗೆ ಸೊ ಇಲ್ಲಿ ಈಗ ರೂಮ್ ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಆಫ್ಟರ್ ದ ಆಪ್ರೇಷನ್ ಸರ್ಜರಿ ಆದಮೇಲೆ ಈಚ್ ಪೇಷಂಟ್ಸ್ಗೆ ಡಿಫ್ರೆಂಟ್ ರೂಮ್ಸ್ ಕೊಡ್ತಾರೆ. ಹಾಯ್ ಮ್ಯಾಮ್, ಕೆನ್ ಯು ಶೋ ದ ರೂಮ್? ಸೊ ಇದು ಬಂದ್ಬಿಟ್ಟು ಪೇಷಂಟ್ಸ್ ಇರುವಂಥ ವಾರ್ಡ್. ಇಲ್ಲಿ ಪೇಷಂಟ್ ಮತ್ತು ಅವರು ಒಬ್ಬರು ಅಟೆಂಡರ್ ಇರ್ತಾರೆ. ಸೊ ನೀವು ನೋಡ್ಬೋದು ರೂಮ್ ಎಷ್ಟು ಕ್ಲೀನಾಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಈಗ ನಾವು 3rd ಫ್ಲೋರ್ಗೆ ಹೋಗ್ತಾ ಇದ್ದೀರಿ. ಸ್ಟೇ ಟ್ಯೂನ್ಡ್. ಸೊ ನಾನು ಈಗ 3rd ಫ್ಲೋರಿಗೆ ಬಂದಿದ್ದೀನಿ. 3rd ಫ್ಲೋರ್ ಕೂಡ ಸಿಮಿಲರ್ ಟು 2nd ಫ್ಲೋರ್ ಆಗಿದೆ. ಇಲ್ಲಿ ನರ್ಸ್ ಕೂಡ ಅವೈಲೇಬಲ್ ಇರ್ತಾರೆ. ಈಗ 3rd ಫ್ಲೋರಲ್ಲಿ ರೂಮ್ಸ್ ಯಾವ ಥರ ಇದೆ ಅಂತ ನೋಡೋಣ.
ಸೊ ನೀವು ಇಲ್ಲಿ ನೋಡ್ಬೋದು 3rd ಫ್ಲೋರಲ್ಲಿ ಇದ್ದೀನಿ ನಾನೀಗ. ಸೊ ಇದು ಪೇಷಂಟ್ ವಾರ್ಡ್. ಇಲ್ಲಿ ಪೇಷಂಟ್ಸ್ ಇರ್ತಾರೆ ಮತ್ತು ಅವ್ರ ಜೊತೆ ಬಂದಿರುವಂತಹ 2 ಅಟೆಂಡರ್ಸ್ ಅಥವಾ 3 ಅಟೆಂಡರ್ಸ್ ಕೂಡ ಇಲ್ಲಿ ಇರ್ಬೋದು. ನೀವು ನೋಡ್ಬೋದು ರೂಮ್ ಎಷ್ಟು ದೊಡ್ಡದಾಗಿದೆ ಮತ್ತು ಹೈಜೀನ್ ಮೇಂಟೈನ್ ಮಾಡಲಾಗಿದೆ. ನಾವಿವಾಗ 4th ಫ್ಲೋರ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ಆಪ್ರೇಷನ್ ಥಿಯೇಟರ್ ಮತ್ತು ICU ವಾರ್ಡ್ನ ನೋಡೋಣ. ನಾವು ಇವಾಗ 4th ಫ್ಲೋರಲ್ಲಿ ಇದ್ದೀವಿ. ಇದು ಆಪ್ರೇಷನ್ ಥಿಯೇಟರ್ ಕಾಂಪ್ಲೆಕ್ಸ್. ಇಲ್ಲಿ ಆಪ್ರೇಷನ್ ಥಿಯೇಟರ್ ಮತ್ತು ICU ವಾರ್ಡ್ ಇದೆ. ಸೊ ಈಗ ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಈಗ ಇಲ್ಲಿ ಮೈನರ್ OT ಮತ್ತು ಮೇಜರ್ OT. ಈಗ ನಾವು ICU ವಾರ್ಡ್ ಹೇಗಿದೆ ಅಂತ ನೋಡೋಣ. ನಾವಿವಾಗ ICU ವಾರ್ಡ್ನಲ್ಲಿ ಇದ್ದೀರಿ. ಇಲ್ಲಿ ಆ್ಯಕ್ಚುಲಿ ಸರ್ಜರಿ ಆದಮೇಲೆ ಸೊ ಪೇಷಂಟ್ಸ್ನ 24 hours ಇಲ್ಲೇ ಇರಿಸಲಾಗುತ್ತೆ. ಸೊ ನೀವು ಇವಾಗ ನೋಡ್ಬೋದು ಸಪ್ರೇಟ್ ಪೋರ್ಷನ್ಸ್ ಇದೆ ಈಚ್ ಪೇಷಂಟ್ಸ್ಗೂ. ಮತ್ತು ಇಲ್ಲಿ ನರ್ಸ್ಗಳು ಕೂಡ ತುಂಬ ಚೆನ್ನಾಗಿ ಕೇರ್ ತೊಗೊಳ್ತಾ ಇದ್ದಾರೆ. ಸೊ ನಾವೀಗ ಇಲ್ಲಿ ಮೇಜರ್ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಈಗ ನೀವು ಇಲ್ಲಿ ನೋಡ್ಬೋದು OT1, OT2 ಮತ್ತು OT3ಯಲ್ಲಿ ಆಪ್ರೇಷನ್ಸ್ ನಡೀತಾ ಇದೆ. ಸೊ ಈಗ ನಾವು ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇದು ಆಪ್ರೇಷನ್ ಆದ ನಂತರ ಒಂದು ಬಾರಿ ಇದು ಫ್ರೀ ಆದ ನಂತರ ನಿಮಗೆ ಒಳಗಡೆ ಹೇಗಿದೆ ಅಂತ ತೋರಿಸ್ತೀರಿ.